ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ, ಇಲಾಖಾ ಮುಖ್ಯಸ್ಥರೇ, ಶಾಲಾ ಆಡಳಿತ ವೃಂದದವರೇ, ಪೋಷಕರೇ ಹಾಗೂ ನನ್ನ ನೆಚ್ಚಿನ ಮಕ್ಕಳೇ, ಯಾವುದೇ ಒಂದು ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅತಿ ಮುಖ್ಯ. ಅಂತಹ ಒಂದು ಉತ್ತಮವಾದ ವೇದಿಕೆ ಅಂತಂದರೆ ಇಂದು ಈ ದಿನ ಈ ಶಾಲೆಯಲ್ಲಿ ಆಯೋಜನೆ ಆಗಿರುವಂತಹ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ಎಲ್ಲರಿಗೂ ಅಭಿನಂದನೆಯನ್ನು ತಿಳಿಸ್ತೇನೆ. ಮೊದಲನೆಯದಾಗಿ ನಾನು ಈ ಕ್ಲಸ್ಟರಲ್ಲಿ ನನಗೆ ಒಟ್ಟು 11 ಶಾಲೆಗಳು ಬರ್ತವೆ. ಅದರಲ್ಲಿ ಎಸ್ ವಿ ಪಬ್ಲಿಕ್ ಶಾಲೆ ಕೂಡ ಒಂದು. ನಾನು 5 ವರ್ಷದಿಂದ ಈ ಶಾಲೆಯನ್ನು ನೋಡ್ತಾ ಇದ್ದೀನಿ. ಮೊದಲನೆಯದಾಗಿ ಶಾಲೆಯ ಬಗ್ಗೆ ಹೇಳಬೇಕು ಅಂತಂದರೆ, ನಾನು ಬಂದಂತಹ ವರ್ಷದಲ್ಲಿ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ 242 ಇತ್ತು. 5 ವರ್ಷಗಳ ನಂತರ ಅದು 562ಕ್ಕೆ ಏರಿದೆ. ಅಂದರೆ ಅವರ ಪರಿಶ್ರಮ ಅತಿ ಹೆಚ್ಚು. ಒಂದು ಶಾಲೆಯನ್ನು ಕಟ್ಟೋದು, ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೀಡೋದು ಅಂತಂದರೆ ಅದು ಸುಲಭವಾದ ಮಾತಲ್ಲ. ಅವರ ಪರಿಶ್ರಮವನ್ನು 4 ವರ್ಷದಿಂದ ನಾನು ನೋಡ್ಕೊಂಡು ಬಂದಿದ್ದೀನಿ. ಎಸ್ಪೆಷಲಿ ಕರೋನಾ ಟೈಮಲ್ಲಿ ತುಂಬ ಕಷ್ಟಪಟ್ಟಿದ್ದಾರೆ ಶಾಲೆಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ. ಅದರ ಪ್ರತಿಫಲ ಇವತ್ತು ನಾವು ನೋಡ್ಬೋದು. ಯಾಕೆ ಅಂತಂದರೆ ಇವಾಗ ಈ ಶೈಕ್ಷಣಿಕ ವರ್ಷದಲ್ಲಿ 2024-25ನೇ ಸಾಲಿನಲ್ಲಿ ಅವರ ಪರಿಶ್ರಮಕ್ಕೆ ಫಲವಾಗಿ 9ನೇ ತರಗತಿಗೆ ಏನು ಅಪ್ಗ್ರೇಡ್ ಆಗಿದ್ದಾರೆ, ಮೀನ್ಸ್ ಸರ್ಕಾರದಿಂದ ಮಾನ್ಯತೆಯನ್ನು ಪಡೆದಿದ್ದಾರೆ. ಇದೇ ರೀತಿ ಮುಂದಿನ ಶೈಕ್ಷಣಿಕ ಸಾಲಿನಲ್ಲಿ 10ನೇ ತರಗತಿ, ಪದವಿ ಪೂರ್ವ, ಪದವಿಯವರೆಗೂ ಅವರು ಅಪ್ಗ್ರೇಡ್ ಆಗಲಿ, ಒಳ್ಳೆಯದಾಗಲಿ ಅಂತ ನಾನು ಗಿರಿ ಸರ್ಗೆ ಮತ್ತು ನಳಿನಿ ಮೇಡಮ್ ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಎರಡನೆಯದಾಗಿ ಪೋಷಕರಿಗೆ ವಿನಂತಿಸಿಕೊಳ್ಳೋದೇನೆಂದರೆ, ಎಲ್ಲರೂ ವಿನಂತಿಸ್ಕೊಂಡ್ರು ಇಲ್ಲಿ ದಯಮಾಡಿ ಮೊಬೈಲ್ಗಳನ್ನ ನೀವು ಮಕ್ಕಳಿಗೆ ಕೊಡಬೇಡಿ ಅಂತ. ಈ ಶಾಲೆಯಲ್ಲಿ ನಾನು ನೋಡಿದಂಗೆ ಉತ್ತಮವಾದ ಶಿಕ್ಷಕ ವೃಂದದವರಿದ್ದಾರೆ. ಫಾರ್ ಎಕ್ಸಾಂಪಲ್ ಅಂತಂದರೆ ಸುನೀಲ್ ಸರ್, ಸತೀಶ್ ಸರ್, ರೋಸ್ಮರಿ ಮೇಡಮ್, ಬೇರೆ ಟೀಚರ್ಸ್ ಹೆಸರು ಅಷ್ಟು ನೆನಪಿಲ್ಲ. ಇವರನ್ನ ನಾನು ಹತ್ರದಿಂದ ನೋಡಿದ್ದೀನಿ. ಇಂತಹ ಶಿಕ್ಷಕರಿದ್ದಾರೆ. ಮತ್ತು ಸುನೀಲ್ ಸರ್ ಬಗ್ಗೆ ಆಗಲೇ ಕಿರಣ್ ಸರ್ ಹೇಳಿದ್ರು, ಒಬ್ಬ ವ್ಯಕ್ತಿಯಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ನೈಪುಣ್ಯತೆಯನ್ನು ಪಡೆಯುವಂಥದ್ದು ತುಂಬ ಕಷ್ಟ. ಮ್ಯೂಸಿಕಲ್ಲಿ ಇರ್ಬೋದು, ಸ್ಪೋಕನ್ ಇಂಗ್ಲೀಷಲ್ಲಿ ಇರ್ಬೋದು, ಅಡ್ಮಿನಿಸ್ಟ್ರೇಷನಲ್ಲೂ ಕೂಡ ಅವರು ನೈಪುಣ್ಯತೆಯನ್ನು ಪಡೆದಿದ್ದಾರೆ. ಅಂತಹ ಶಿಕ್ಷಕರು ಇರುವಂತಹ ಶಾಲೆಯಲ್ಲಿ ಪೋಷಕರು ಏನು ಮಾಡಬೇಕು ಅಂದರೆ, 70% ಆಫ್ ದ ಎಫರ್ಟ್ ಯಾವ್ದಿರುತ್ತೆ, ಶಿಕ್ಷಕರದಿರುತ್ತೆ. 30% ಎಫರ್ಟು ನಿಂದು ಇರಬೇಕು ಪೋಷಕರದು. ಶಾಲೆಯಿಂದ ಮನೆಗೆ ಮಕ್ಕಳು ಬಂದಾದ್ಮೇಲೆ ಆ ದಿನ ಏನು ಕಲಿಸಿದ್ದಾರೆ ಶಾಲೆಯಲ್ಲಿ ಅನ್ನೋದನ್ನ ನೋಡಿ ನೀವು ಕೂಡ ನನಗೆ ಗೊತ್ತು ಗ್ರಾಮೀಣ ಪ್ರದೇಶ ಅಂತ, ಪೋಷಕರಲ್ಲಿ ವಿದ್ಯಾವಂತರು ಇರ್ತೀವಿ, ಅವಿದ್ಯಾವಂತರು ಇರ್ತೀವಿ. ಪರವಾಗಿಲ್ಲ, ಮಕ್ಕಳು ಏನಾದ್ರು ಓದಲಿ, ಅವ್ರ ಮುಂದೆ ಕೂತ್ಕೊಳ್ಳಿ. ಅವರು ಆಗ ಕಾನ್ಸಂಟ್ರೇಷನ್ ಬೇರೆ ಕಡೆಗೆ ಹೋಗಲ್ಲ, ಓದ್ತಾರೆ. ಚೆನ್ನಾಗಿ ಓದಿ ಶಾಲೆಗೆ ಒಂದು ಒಳ್ಳೆಯ ಹೆಸರನ್ನು ತಂದುಕೊಡ್ತಾರೆ. ಇದನ್ನ ನಮ್ಮ BO ಆಗಿರುವಂತಹ ಶ್ರೀ ಕೃಷ್ಣೇಗೌಡರು ಸರ್ ಅವರು ಹಿಂದೆ BRC ಆಗಿದ್ರು ನಮ್ಮ ತಾಲೂಕಿನಲ್ಲಿ. ನಮಗೆ ಹೇಳ್ಕೊಟ್ಟಿರುವಂತಹ ಒಂದು